ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಪೊಲೀಸ್ ಅಭ್ಯರ್ಥಿಗಳು ಸುಮಾರು ಜನ ಕೇಳ್ತಾ ಇದ್ರೆ ದಿನಾಂಕವನ್ನು ವಿಸ್ತರಣೆ ಮಾಡ್ತಾರಾ ಅಥವಾ ತಿದ್ದುಪಡಿಗೆ ಅವಕಾಶ ಕೊಡ್ತಾರಾ ಇಲ್ವಾ ಅಂತೇಳಿ ಇವಾಗ ಒಂದು ಗುಡ್ ನ್ಯೂಸನ್ನು ಬಂದಿರತಕ್ಕಂಥದ್ದು. ಸುಮಾರು ಜನರ ಒಂದು ಕೋರಿಕೆಯ ಮೇರೆಗೆ ಒಂದು ಸರ್ಕಾರ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 3991 ಹುದ್ದೆಗಳ ಒಂದು ಅಧಿಸೂಚನೆ ಆಗಿತ್ತು. ಇದಕ್ಕೆ ಅರ್ಜಿ ದಿನಾಂಕವನ್ನು ಕೂಡ ಇವಾಗ ವಿಸ್ತರಣೆಯನ್ನು ಮಾಡಿ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲವನ್ನು ಮಾಡಿಕೊಡ್ಲಾಗಿರ್ತಕ್ಕಂಥದ್ದು. ಇಲ್ಲಿ ಅರ್ಜಿ ಸಲ್ಲಿಕೆ ಮತ್ತು ಪಾವತಿಯನ್ನು ದಿನಾಂಕವನ್ನು ಕೊಟ್ಟಿದ್ದಾರೆ ನೋಡಿ. 8/7/2026 ಸಂಜೆ 4 ಗಂಟೆಯವರೆಗೆ ಹೊಸ ಅರ್ಜಿ ಮತ್ತು ಶುಲ್ಕ ಪಾವತಿಸಲು ಒಂದು ದಿನಾಂಕವನ್ನು ವಿಸ್ತರಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಬೇಗ ಯಾರು ಅರ್ಜಿ ಹಾಕಿಲ್ಲ ಅವರು ಬೇಗ ಅರ್ಜಿಯನ್ನು ಹಾಕೊಳ್ಳಿ. ಸುಮಾರು ಜನ ತಿದ್ದುಪಡಿಯ ಬಗ್ಗೆ ಕೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಹೊಸದಾಗಿ ಯಾರಾದರೂ ಅರ್ಜಿ ಹಾಕಬೇಕಾದ್ರೆ ಬಹಳ ಜಾಗರೂಕತೆಯಿಂದ ನೀವೇ ಅರ್ಜಿ ಹಾಕಿ ಮತ್ತು ನೆಟ್ ಸೆಂಟರ್ನಲ್ಲಿ ಅರ್ಜಿ ಹಾಕ್ತೀರಪ್ಪ ಅಂದ್ರೆ ಮುಂದೆ ಕೂತು ಎಲ್ಲವನ್ನ ಸರಿಯಾಗಿದೆ ಇಲ್ವಾ ಅಂಥೇಳಿ ಚೆಕ್ ಮಾಡಿ ಒಂದು ಸಾರಿ ಸಬ್ಮಿಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಸುಮ್ಮನೆ ಯಾರ ಮೇಲೂ ಬಿಡಬೇಡಿ. ಒಂದು ತಪ್ಪಾಯಿತು ಅಪ್ಪ ಅಂದ್ರೆ ನಿಮ್ಮ ಓದಿನ ಮೇಲೆ ಅದು ಬಹಳ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಆದ್ದರಿಂದ ಇವಾಗ ಏನಾದರೂ ತಪ್ಪು ಆಗಿತ್ತಪ್ಪ ಅಂದ್ರೆ ತಲೆ ಕೆಡಿಸ್ಕೋಬೇಡ್ರಿ. ಇವಾಗ ತಿದ್ದುಪಡಿ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. 9/7/2026 12/7/2026 ಅರ್ಜಿಯ ಒಂದು ತಿದ್ದುಪಡಿಯನ್ನು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ. ಇದ್ರ ಬಗ್ಗೆನೂ ಕೂಡ ನೀವು ಸದುಪಯೋಗವನ್ನು ಪಡೆದುಕೊಳ್ಳ್ರಿ. ಯಾರಾದರೂ ತಪ್ಪಾಗಿತ್ತು ಅಂದ್ರೆ ಸ್ವಲ್ಪ ತಿದ್ದುಪಡಿಯನ್ನು ಮಾಡ್ಕೊರಿ. ಹೊಸ ಅರ್ಜಿ ಹಾಕೋರು ತಪ್ಪು ಆಗದ ಹಾಗೆ ನೋಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನೇ ಇಲ್ಲಿ ಎಲ್ಲ ಉಳಿದ ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟು ಉಳಿದಿದ್ದಾವೆ ಇನ್ನು ಕಲ್ಯಾಣ ಕರ್ನಾಟಕ ಒಟ್ಟಿನಲ್ಲಿ ಉಳಿದ ಹುದ್ದೆಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇನ್ನು ಅರ್ಜಿ ಸಲ್ಲಿಸಿದವರು ಇಲ್ಲಿ 8 ಜುಲೈ 2026 4 ಗಂಟೆಯೊಳಗೆ ಅರ್ಜಿಯನ್ನು ನೀವು ಬೇಗ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಅರ್ಜಿಯ ಇನ್ನು ಅಗತ್ಯ ಇರತಕ್ಕಂಥವ್ರು ಯಾರು ಸಲ್ಲಿಸಿಲ್ಲ ಅವರು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಒಟ್ಟಿನಲ್ಲಿ ತಪ್ಪನ್ನು ಮಾಡಬೇಡಿ. ಕರೆಕ್ಟಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೋಡಿ ಸಬ್ಮಿಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರಲಿ. ಇದ್ರ ಬಗ್ಗೆ ನಾನು ವಿಡಿಯೋನ ಮಾಡಬಾರ್ದು ಅಂದ್ಕೊಂಡಿದ್ದೆ. ಎಲ್ಲರಿಗೆ ಅನುಕೂಲ ಆಗಲಿ ಅಂಥೇಳಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ವಿಡಿಯೋ ಇರ್ತಕ್ಕಂಥದ್ದು. ಹಾಗೆ ನಮ್ಮ ಸೂಪರ್ ಅಕಾಡೆಮಿಯಲ್ಲಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಎಲ್ಲ ನಿಮಗೆ ಪ್ರಚಲಿತ ಘಟನೆಗಳ ಒಂದು PDF ಸಿಗ್ತಕ್ಕಂಥದ್ದು. ನಮ್ಮ ಸೂಪರ್ ಅಕಾಡೆಮಿಯ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋಗಳು ಇರ್ತಕ್ಕಂಥದ್ದು. ನೀವೇನಾದರೂ ಇಲ್ಲಿ ಪ್ಲೇಲಿಸ್ಟ್ಗೆ ಬಂದ್ರಿಯಪ್ಪ ಅಂದ್ರೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋಗಳು ಇರ್ತಕ್ಕಂಥದ್ದು ನೋಡಿ. ಜೀವಶಾಸ್ತ್ರ 6ನೇ ತರಗತಿಯಿಂದ 12ನೇ ತರಗತಿಯ ಗೌರ್ಮೆಂಟ್ ಬುಕ್ನಲ್ಲಿ ಇರ್ತಕ್ಕಂಥ ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು. ಹಾಗೆ ಮೆಂಟಲ್ ಎಬಿಲಿಟಿ ಇರ್ತಕ್ಕಂಥದ್ದು. ಹಾಗೆ ಕಂಪ್ಯೂಟರ್ ವಿಡಿಯೋಗಳು ಇರ್ತಕ್ಕಂಥದ್ದು. ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ 100 ಟಾಪಿಕ್ ವಿಡಿಯೋ ಸರಣಿ ಇರ್ತಕ್ಕಂಥ ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಸರಣಿ ಇರ್ತಕ್ಕಂಥದ್ದು. ಸುಮಾರು ಒಂದು 81 ವಿಡಿಯೋಗಳಾಗಿವೆ. ಚೆಕ್ ಮಾಡಿ. ಇನ್ನು 6ನೇ ತರಗತಿಯಿಂದ 10ನೇ ತರಗತಿಯ ವಿಡಿಯೋ ಸರಣಿ ಇರ್ತಕ್ಕಂಥದ್ದು. ಇನ್ನು ಪ್ರಚಲಿತ ಘಟನೆಗಳು ಇರ್ತಕ್ಕಂಥದ್ದು. ಹಾಗೆ UPSC IAS ಕನ್ನಡ ಒಂದು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥ. ಇತ್ತೀಚೆಗೆ ಎಕನಾಮಿಕ್ಸ್ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಇನ್ನು 6ನೇ ತರಗತಿಯಿಂದ 12ನೇ ತರಗತಿಯ ಸರ್ಕಾರಿ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು. ಇನ್ನು ಪ್ರಚಲಿತ ಘಟನೆ 2025, 24, 26 ಎಲ್ಲವನ್ನೇ ಇರ್ತಕ್ಕಂಥದ್ದು. ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು. ಒಂದು ಸಾರಿ ಚೆಕ್ ಮಾಡಿ. ಇವಾಗ ಪ್ರಚಲಿತ ಘಟನೆಗಳ ವಿಡಿಯೋ ಕೂಡ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.